ಯಾವಾಗಿಂದನೂ ಕಾಂಗ್ರೆಸ್ ಇದೆ. ಹಾಗಾಗಿ ಕೆಲವು ಜನಗಳಿಗೆ ಮಂಜುನಾಥ್ ಅಂದ್ರೆ ಯಾರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಪೈಪೋಟಿ ಆದರೂ ಆಗ್ಬೋದು, ಆಗದೇ ಇರ್ಬೋದು. 70% ಅಂತ 100% ಗೆಲ್ತಾರೆ. ಗೆಲ್ಲೋದಂತೂ ಖಚಿತ. ಈಗ ಗಂಡ ಹೆಂಡತಿ ಎಷ್ಟೇ ಮೈತ್ರಿ ಆಗಿ ಇದು ಮಾಡಿದ್ರು ಮಗ ಅನ್ನೋಬಿರ್ತಾನಲ್ಲ, ಮಗ ಅನ್ನೋನೊಬ್ಬ ಕರೆಕ್ಟಾಗಿ ದಾರಿ ತಪ್ಪಿದಾಗ ಈ ಗಂಡ ಹೆಂಡತಿ ಇಬ್ಬರು ಮೈತ್ರಿ ಆದರೆ ಏನು ಪ್ರಯೋಜನ ಆಗಲ್ಲ. ಸುರೇಶ್ ಬಿರಿ ಒಂದು ಇಷ್ಟದ ಚಿಕ್ಕ ಹುಡುಗನಿಗೆ ಇಷ್ಟಪಟ್ಟು ತೋರಿಸಿದ್ರೆ ಇವ್ರು ಗೊತ್ತು ಬಿಡು ಡಿ ಕೆ ಶಿವಕುಮಾರ್ ತಮ್ಮ ಅಂತ ಹೇಳ್ತಾರೆ. ಯಾರು ಗೆಲ್ಬೋದು ಸರ್? ಡಿ ಕೆ ಶಿವರಾಜ್ ಗೆಲ್ತಾರೆ. ನೀನು ಮಂಜುನಾಥ್ ಮನೆ ಗೇಟ್ ಒಳಗೆ ಸೇರಿಸಲ್ಲ. ಕುಮಾರಸ್ವಾಮಿ ಇನ್ನು ಎಲ್ಲಿಂದ ಬರ್ತು? ಈಗ ಎಲ್ಲಿ ಕೇಳೋದು ಯಾರನ್ನ? ಡಿ ಕೆ ಶಿವರಾಜ್. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಭದ್ರಕೋಟೆನೇ ಅದು ಕಲ್ಲಾಗಿ ಇರಲಿ. ಭದ್ರಕೋಟೆ ದಾಟಿ ಬೇರೆ ಹೋಗಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಫೈಟ್ ಮಾಡ್ತೀನಿ ಅಂತ ಫೈಟ್ ಮಾಡಿದ್ರು ಆ ಎರಡು ಹುಲಿಗಳನ್ನ ಬೇಧಿಸ್ಕೊಂಡು ಮುಂದೆ ಹೋಗೋಕ್ಕಾಗಲ್ಲ. ಯಾವಾಗಿಂದನೂ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಇರೋದ್ರಿಂದ ಈ ಹೊಸ ಮುಖ ಬಂದು ಮಂಜುನಾಥ್ ಅವ್ರು ಹೊಸ ಮುಖ. ಹಾಗಾಗಿ ಕೆಲವು ಜನಗಳಿಗೆ ಮಂಜುನಾಥ್ ಅಂದ್ರೆ ಯಾರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಸುರೇಶ್ ಅಂತ ಬಿರಿ ಹೆಸರು ಹೇಳೋರು ಸಾಕು ಗೊತ್ತಾಗುತ್ತೆ. ಮಂಜುನಾಥ್ ಅನ್ನೋರು ಹೆಸರು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎರಡೂ ಜಟಾಪಟಿಗಳು ಎರಡೂ ಫೈಟ್ ಇದೆ. ಬಟ್ ಗೆಲುವು ಯಾರು ಮುಡಿಗಿರುತ್ತೋ ಗೊತ್ತಿಲ್ಲ. ಮತದಾರರ ಮೇಲೆ ಬಿಟ್ಟಿದ್ದು. ಅಕಸ್ಮಾತ್ ಬದಲಾವಣೆ ಏನಾರು ತಂದ ಪಕ್ಷದಲ್ಲಿ ಚೇಂಜಸ್ ಆದರೂ ಆಗ್ಬೋದು. ಇಲ್ಲಾಂದರೆ ಏನು ಈಗ ಹುಲಿ ಅಂತ ಐತೆ ಅದೇ ಹುಲಿನೇ ಕಂಟಿನ್ಯೂ ಆಗ್ಬೋದು. ಅದರಲ್ಲೂ ನಮಗೆ ಬೇರೆ ಕಾರ್ಯಕ್ರಮ ಏನು ನೋಡಿದಾರೋ ಗೊತ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕರ್ನಾಟಕ ಆಗಿರ್ಬೋದು, ಆಂಧ್ರ ತಮಿಳ್ನಾಡು ಎಲ್ಲೇ ಆಗಿರ್ಬೋದು, ಈ ಥರ ಒಂದು ಆಡಿಷನ್ ಕಟ್ಸ್ಕೊಟ್ಟಿಲ್ಲ. ಬಟ್ ಅದೊಂದು ಅನುಕೂಲ ಮಾಡಿದ್ದಾರೆ ನಮ್ಮ ಆಟೋದವ್ರಿಗೆ. ನಮ್ಮ ಇನ್ನೇ ಆಟೋದವ್ರಿಗೆ ಅದೊಂದು ಹೇಳ್ಬೇಕು ಅಂದರೆ ಅದೊಂದು ವಿಚಾರದಲ್ಲಿ ಮಾತ್ರ ತುಂಬ ಅವ್ರನ್ನ ಗೌರವಿಸ್ತಾರೆ. ಜನಗಳು ಮಾಡಿದ್ದು ಸ್ವಲ್ಪ ಇಷ್ಟ ಆಗಿಲ್ಲ ನಮಗೆ. ಹೇಗಾಗಿದೆ ಅಂತ ಅಂದರೆ ಇದೊಂಥರ ಮಲತಾಯಿ ಧೋರಣೆ ಆಗಿದೆ. ಗಂಡನ ಹತ್ರ ಕಿತ್ತಿ ಹೆಂಡತಿ ಕೊಡೋದಾಗಿದೆ. ಫಸ್ಟ್ ಅದೊಂದು ಕ್ಯಾನ್ಸಲ್ ಆಗಬೇಕು. ಮೇನ್ ಏನಂದರೆ ಈಗ KSRTC ಮಾಡಿದ್ರು. KSRTC ಮಾಡೋದ್ರಿಂದ ನಮ್ಮಂಥ ಆಟೋ ಚಾಲಕರುಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆಲ್ಲ ಬಹಳ ತೊಂದರೆ ಆಯಿತು. ಬಾಡಿಗೆಗಳಿಲ್ಲ. 2 ಅವರ್ 3 ಅವರ್ ಕಾದ್ರೂ 40 ರೂಪಾಯಿ ಹೊಡೆಯೋಕ್ಕಲ್ಲ. ಸಂಜೆ ಗಂಟೆ ಹೊಡೆದ್ರು 300 ರೂಪಾಯಿ ಬಾಡಿಗೆ ಹೊಡೆಯೋಕ್ಕಾಗಲ್ಲ. ಅದೊಂದು ವಿಚಾರದಲ್ಲಿ ಮಾತ್ರ ತುಂಬ ಖಂಡಿಸ್ತೀವಿ. ಪೈಪೋಟಿ ಆದರೂ ಆಗ್ಬೋದು, ಆಗದೇ ಇರ್ಬೋದು. ಅಷ್ಟು ಈಸಿ ಏನು ಇರಲ್ಲ. ಅಂದರೆ 70% ಅಂತ 100% ಗೆಲ್ತಾರೆ. ಗೆಲ್ಲೋದಂತೂ ಖಚಿತ. ಲೀಡಿಂಗ್ ಬರೋದು ಕಡಿಮೆ. ಏನೇ ಈಗ ಗಂಡ ಹೆಂಡತಿ ಎಷ್ಟೇ ಮೈತ್ರಿ ಆಗಿ ಇದು ಮಾಡಿದ್ರು ಮಗ ಅನ್ನೋಬಿರ್ತಾನಲ್ಲ, ಮಗ ಅನ್ನೋನೊಬ್ಬ ಕರೆಕ್ಟಾಗಿ ದಾರಿ ತಪ್ಪಿದಾಗ ಈ ಗಂಡ ಹೆಂಡತಿ ಇಬ್ಬರು ಮೈತ್ರಿ ಆದರೆ ಏನು ಪ್ರಯೋಜನ ಆಗಲ್ಲ. ಏನೇ ಮೈತ್ರಿ ಸರ್ಕಾರ ಮಾಡಿದ್ರು ಅವರು ಇಲ್ಲಿ ಏಕಪಕ್ಷ ಇರೋದ್ರಿಂದ ಅವಾಗಿಂದ ಹೆಸರು ಹೇಳಿರೋದ್ರಿಂದ ಅವ್ರಿಗೆ ವಿಜಯ ಇರ್ತದೆ. ಕಷ್ಟ ಇದೆ ಸರ್. ಇರೋದ್ರಲ್ಲಿ ಕಷ್ಟ ಇದೆ. ಯಾಕೆಂದರೆ ಆ ಥರ ಇದೆ ಪರಿಸ್ಥಿತಿ. ಇಲ್ಲಿ ಸಿಚುವೇಶನ್ ಆ ಥರ ಇದೆ ಕನಕಪುರ. ಏಕೆಂದರೆ ಅವರು ಮಂಜುನಾಥ್ ಸರ್ ಅವ್ರೂ ಒಳ್ಳೆ ಪರ್ಸನ್ ಏನೋ ಇಲ್ಲ ಅಂತಲ್ಲ. ಬಟ್ ಏನಂತ ಅಂದರೆ ಈ ಎಲೆಕ್ಷನ್ ಟೈಮಲ್ಲಿ ಇನ್ನೊಂದು 10 ಡೇಸ್ ಏನಿದೆ, 10 to 12 ಡೇಸ್ ಏನಿದೆ, ಈ ಡೇಸಲ್ಲಿ ಬಂದು ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂದ್ಬಿಟ್ಟು ಮುಖ ತೋರಿಸಿ ಇದು ಮಾಡೋದಕ್ಕಿಂತ ಇದೇ ಕೆಲಸ ನೀವು ಒಂದು 3-4 ತಿಂಗಳು, ಒಂದು 6 ತಿಂಗಳು ಮುಂಚೆ ಮಾಡಿದರೆ ಬಂದು ಯಾರೋ ಅಂತ ಮಂಜುನಾಥ್ ಅಂತ ಯಾರೋ ಅಂತ ಬಂದು ಗುರುತಿಸ್ಕೊಂಡಿದ್ರೆ ಹೆಚ್ಚು ಕಡಿಮೆ ಫುಲ್ ಫೈಟ್ ಇರೋದು ಅನಿಸ್ತಾಯಿತ್ತು. ಕೆಲವು ಹಳ್ಳಿಗಳ ಕಡೆ ಹೋಗಿ ಕೇಳಿದಾಗ ಮಂಜುನಾಥ್ ಅಂತಂದರೆ ಯಾರು ಅಂತ ಮುಖ ನೋಡಿದ್ರೆ ಯಾರು ಯಾರು ಅಂತ ಫೈಂಡ್ ಔಟ್ ಮಾಡ್ತಾರೆ. ಸುರೇಶ್ ಬಿರಿ ಒಂದು ಇಷ್ಟದ ಚಿಕ್ಕ ಹುಡುಗನಿಗೆ ಇಷ್ಟಪಟ್ಟು ತೋರಿಸಿದ್ರೆ ಇವ್ರು ಗೊತ್ತು ಬಿಡು ಡಿ ಕೆ ಶಿವಕುಮಾರ್ ತಮ್ಮ ಅಂತ ಹೇಳ್ತಾರೆ. ಕನಕಪುರದಲ್ಲಿ ಕಷ್ಟ, ತುಂಬ ಕಷ್ಟ ಇದೆ ಕನಕಪುರ. ಇನ್ನೇನು ಕೆಲವೇ ತಿಂಗಳು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಕಡೆಯಿಂದ DK ಸುರೇಶ್ ಅವರು ಇದ್ದಾರೆ, BJP ಕಡೆಯಿಂದ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಯಾರು ಗೆಲ್ಬೋದು ಸರ್? ಡಿ ಕೆ ಶಿವರಾಜ್ ಗೆಲ್ತಾರೆ. ಯಾಕಂದರೆ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸ. ನಮ್ಮದು 165 ಹಿಂದುಳಿದ ತಾಲೂಕಾಗಿತ್ತು ಮೊದಲು ಕನಕಪುರ ಕ್ಷೇತ್ರ. ಇವಾಗ ನಾವು ಒಂದು 3-4 ಇದ್ದೀವಿ. ಇವರು ದೇವೇಗೌಡ ವಂಶದವ್ರು ಎಲ್ಲ 3 ಸೀಟ್ ಬಂದಿದೆ, ಅವರೇ ಮಾಡಿಕೊಂಡಿದ್ದಾರೆ. ಮೋದಿಯವ್ರಿಗೆ ಒಳ್ಳೆ ಬೆಲೆ ಇದೆ. ಬೆಲೆ ಇರೋದ್ರಿಂದ ಮೋದಿಯವರು ಮಾಡಿರೋ ಕೆಲಸಗಳು ಇಡೀ ನಮ್ಮ ಪ್ರಪಂಚದಲ್ಲೇ ಗುರುತಿಸಿದೆ. ಅದು 2 ಮಾತಿಲ್ಲ ಮೋದಿಯವ್ರ ಮಧ್ಯೆ. ಇವರು ಅಳುವ ವಂಶ. ಇವ್ರಿಗೆ ನಾವು ಓಟ್ ಹಾಕಕ್ಕೆ ಯಾರು ಹಿಂಸೆ ಬಿಡೋದಿಲ್ಲ. ಇನ್ನೊಂದು ಈ ದಳದಲ್ಲಿ ಎಲ್ಲ ಅವರವರೇ ಇದು ಮಾಡ್ಕೊಂಡ್ರೆ ಬೇರೆ ಕಾರ್ಯಕರ್ತರ ಕಥೆ ಏನು? ದಳಕ್ಕೆ ಅಂತ ದುಡಿತಾ ಇದ್ದವ್ರ ಕಥೆ ಏನು? ಅವ್ರ ವಂಶದವರೇ ನಿಂತ್ಕೋಬೇಕು, ಅವರೇ ನಿಂತ್ಕೋಬೇಕು, ಎಲ್ಲ ಏನು ವಿಚಾರ ಯಾರಿಗೂ ತಿಳಿದಿದ್ದಾರೆ. ನಿಮ್ಮನ್ನೇ ನಿಂತ್ಕೊಳ್ಳಿ ಅಂತಾರೆ ಜನ. ಕಾರ್ಯಕರ್ತರು ಯಾರು ಇಲ್ವಾ? ಹಂಗಾರೆ ಜನ ಒತ್ತಾಯ ನಿಮಗೆ ಮಾಡಿಬಿಡ್ತಾರೆ ಯಾವಾಗೂ. ನಿಮ್ಮ ವಂಶದವರೇ ನಿಂತ್ಕೊಳ್ಳಿ, ನೀವು ಅಲ್ಲಿ ಪ್ರಜ್ವಲ್ ದೇವರಾಜು, ಇಲ್ಲಿ ಕುಮಾರಸ್ವಾಮಿ, ಇಲ್ಲ ಅವರೇ, ಇನ್ಯಾರು ಇಲ್ಲ ದಳದಲ್ಲಿ. ಏನು ಕೋಟ್ ಹಾಕ್ತಾರೆ? ಅಲ್ಲ, ಏನು ಕೋಟ್ ಹಾಕ್ತಾರೆ? ಈಗ ಏನಾರು ಸಪೋರ್ಟ್ ಬರ್ತೀರಾ? ಏನು ಹೆಚ್ಚು ಕಡಿಮೆ ಆಯಿತು, ನೀವು ಸಪೋರ್ಟ್ ಬರ್ತೀರಾ? ನೀನು ಮಂಜುನಾಥ್ ಮನೆ ಗೇಟ್ ಒಳಗೆ ಸೇರಿಸಲ್ಲ. ಕುಮಾರಸ್ವಾಮಿ ಇನ್ನು ಎಲ್ಲಿಂದ ಬರ್ತು? ಈಗ ಎಲ್ಲಿ ಕೇಳೋದು ಯಾರನ್ನ? ಡಿ ಕೆ ಸುರೇಶ್. ಯಾಕಂದರೆ ಅವ್ರು ಮಾಡಿರೋ ಕೆಲಸನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇನ್ನೊಂದು ಓದು ಜನಕ್ಕೆ ಸಿಗ್ತಾರೆ, ಎಷ್ಟೊತ್ತಾರೋ ಸಿಗ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಎಲ್ಲಿ ಹುಡುಕ್ತೀರಾ? ಭದ್ರಕೋಟೆನೇ ಅದು ಕಲ್ಲಾಗಿ ಇರಲಿ, ಹೃದಯ ಆಗಿರಲಿ. ಅದು ಬಚ್ಚಿಕೋಬೇಕು ಹೃದಯನ. ಕಲ್ಲು ಮಾತ್ರ ಎಲ್ಲಿ ಬೇಕಾದ್ರೆ ಸಿಗ್ತದೆ. ಮಾಡಿರೋದಕ್ಕೆ ಹೇಳ್ತಾ ಇರೋದು. ಹಿಂದುಳಿದ ಕ್ಷೇತ್ರ ಇದು. ಕನಕಪುರ ಕ್ಷೇತ್ರ ಹಿಂದುಳಿದ ಕ್ಷೇತ್ರ. ಇವತ್ತು ಮುಂದೆ ಯಾರೇ ಈ ಕ್ಷೇತ್ರದಲ್ಲಿ, ಕನಕಪುರ ಕ್ಷೇತ್ರದಲ್ಲಿ ಯಾವುದೇ ಇನ್ನೊಬ್ಬ ಪ್ರತಿಪಕ್ಷಿ ಯಾರೇ ಪಕ್ಷದಲ್ಲಿ ಯಾರೇ ನಿಂತ್ಕೊಂಡ್ರು ಸಹ ಈ ಕನಕಪುರದ ಬಂಡೆ 2 ಹುಲಿಗಳಿದೆಯಲ್ಲ, ಆ ಹುಲಿಗಳು ಕನಕಪುರದಲ್ಲಿ ಇರೋ ಗಂಟವನು ಯಾವುದೇ ಬೇರೆ ಹುಲಿ ಬಂದ್ರು ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಭದ್ರಕೋಟೆ ದಾಟಿ ಬೇರೆ ಹೋಗಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಫೈಟ್ ಮಾಡ್ತೀನಿ ಅಂತ ಫೈಟ್ ಮಾಡಿದ್ರು ಆ 2 ಹುಲಿಗಳನ್ನ ಬೇಧಿಸ್ಕೊಂಡು ಮುಂದೆ ಹೋಗೋಕ್ಕಾಗಲ್ಲ.